ಸೊ ನಮಸ್ಕಾರ ವೀಕ್ಷಕರೇ, ಇವತ್ತೇನಂತಂದರೆ ನಾವು ಇಲ್ಲೇ ನಮ್ಮ ಬಿಜಾಪುರಲ್ಲಿ ಕೋಕಾನ್ ಅಂಥೇಳಿ ನಮ್ಮ ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸ್ ಏನಿದಾರಲ್ಲ ಆಲ್ ಓವರ್ ಕರ್ನಾಟಕ ಇಲ್ಲೊಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಂದ್ಬಿಟ್ಟು ಏನಂತಂದರೆ ವಿಶೇಷ ಏನಂತಂದರೆ ನಮ್ಗೆ ಇವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಇಲ್ಲೇನಂತಂದರೆ ನಮ್ಮದು ಒಂದು ಇಂಟೀರಿಯರ್ ನಮ್ಮದು ಎಕ್ಸಿಬಿಷನ್ ಸ್ಟಾಲ್ ನಾವು ಹಾಕಿದ್ದೀವಿ. ನಮ್ಮ ಹೆಡ್ ಆಫೀಸ್ ಬಂದುಬಿಟ್ಟು ನಮ್ಮದು ಬ್ಯಾಂಗ್ಳೂರಲ್ಲಿದೆ. ಸೊ ಇವಾಗ ನಮ್ಮದು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇಂಟೀರಿಯರ್ಸ್ದು. ಇವಾಗ ರೀಸೆಂಟಾಗಿ ನಾವು ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಬಿಜಾಪುರಲ್ಲಿ. ಆಲ್ರೆಡಿ ಒಂದು 6 months ಆಯಿತು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಸೊ ನಾವು ವಿ ಆರ್ ಟೇಕಿಂಗ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಇನ್ ವಿಜಯಪುರ. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ಬೇಕಂತ ಇದ್ದೀನಿ ಅಂತಂದರೆ, ನಿಮಗೆ ಇಂಟೀರಿಯರ್ಸ್ ಏನಾದ್ರು ನಿಮಗೆ ಮನೆಗೆ ನೋಡ್ತಾ ಇದ್ದರೆ ನೀವು ನಮ್ಮ ಹತ್ರ ಅಪ್ರೋಚ್ ಮಾಡ್ಬೋದು. ನಿಮಗೆ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಪ್ರೀಮಿಯಂ ಮೆಟೀರಿಯಲ್ ಹಾಕಿ ನಿಮ್ಮ ಒಳ್ಳೆ ಬಜೆಟಲ್ಲಿ ನಾವು ನಿಮಗೆ ಆ ಟೈಮಲ್ಲೇ ಮಾಡಿಕೊಡ್ತೀವಿ. ಸೊ ನಿಮ್ಮ ಕ್ವಾಲಿಟಿ ಮತ್ತು ನಿಮ್ಮದು ಏನಂದರೆ ಟೈಮ್ಲೈನ್ಸ್ ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ ವಿತ್ 100% ಸ್ಯಾಟಿಸ್ಫೈಯಿಂಗ್ ಡಿಸೈನ್ಸು. ಸೊ ಬನ್ನಿ, ಹಾಗಾದರೆ ಇವತ್ತೇನಂತಂದರೆ ನಾವು ಕಿಯೋಕಾನಲ್ಲಿ ಏನಂತಂದರೆ ನಾವು ಕಾನ್ಫರೆನ್ಸಲ್ಲಿ ಯಾವ ಥರ ಒಂದು 30x10 ಸ್ಟಾಲ್ನ ಇನ್ಸ್ಟಾಲ್ ಮಾಡಿದ್ದೀವಿ ಅಂತ ನಿಮ್ಗೆ ತೋರಿಸ್ತೀವಿ. ಇದು ಹಾರ್ಡ್ಲಿ ಏನಂತಂದರೆ ವಿ ಹ್ಯಾವ್ ಡನ್ ಇಟ್ ಇನ್ ಲೆಸ್ ದೆನ್ 24 hours. ಮತ್ತು ಈ ಸ್ಟಾಲ್ ಯಾವ ಥರ ಡಿಸೈನ್ ಆಗಿರುತ್ತೆ ಅಂತಂದರೆ, ಸೊ ನೀವು ಅದನ್ನು ಕಂಪ್ಲೀಟಾಗಿ ಡಿಸ್ಮೆಂಟಲ್ ಮಾಡಿಬಿಟ್ಟು ಬೇರೆ ಇನ್ನೊಂದು ಸ್ಟಾಲ್ ಎಕ್ಸಿಬಿಷನ್ಸಲ್ಲೆಲ್ಲ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಸೊ ಬನ್ನಿ, ನಾನು ನಿಮಗೆ ನಮ್ಮ ಸ್ಟಾಲಲ್ಲಿ ಏನೇನು ಕನ್ಸಿಡರ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವೀಕ್ಷಕರೇ, ಏನಂತಂದರೆ ಇವಾಗ ನಾರ್ಮಲಾಗಿ ನೀವು ತುಂಬ ಎಕ್ಸಿಬಿಷನ್ ಸ್ಟಾಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರ. ಬಟ್ ಎಲ್ಲರಿಗಿಂತ ಟಫೆಸ್ಟ್ ಏನಂತಂದರೆ ಎಕ್ಸಿಬಿಷನ್ಸಲ್ಲಿ ನಿಮಗೆ 24 hours ಅಥವಾ 48 hours ಸ್ಟಾಲ್ ಸೆಟಪ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ನಿಮಗೆ ಎಕ್ಸಿಬಿಷನ್ಸಲ್ಲಿ ನಿಮ್ಗೆ ಯಾವಾಗಲೂ ಏನಂತಂದರೆ ನಿಮಗೆ ಸಪೋರ್ಟ್ಸ್ ಕೊಟ್ಟಿರಲ್ಲ. ಅವರು ಫ್ಲೋರಲ್ಲಿ ಸ್ಕ್ರೂ ಮಾಡಬೇಡ ಅಂತ ಹೇಳ್ತಾರೆ, ಅಥವಾ ವಾಲಲ್ಲಿ ಸಪೋರ್ಟ್ ತೊಗೋಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಂತ ನಾವೇನು ಮಾಡಿದ್ದೀವಿ ಅಂತಂದರೆ, ಒಂದು ಹೊಸದಾಗಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದು ಏನಂತಂದರೆ, ನೀವು ಯಾವುದೇ ಕಂಪ್ನಿ ಇರ್ಬೋದು, ಅಥವಾ ನೀವು UPVC ವಿಂಡೋಸ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದಾರು ಸ್ಯಾನಿಟರಿ ಫಿಟ್ಟಿಂಗ್ಸ್ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಬೇಸಿಕ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ MS ಆ್ಯಂಗಲಲ್ಲಿ ಫ್ರೇಮ್ಸ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಕ್ಯೂಬ್ ಸೆಕ್ಷನ್ಸ್ ಇರುತ್ತೆ, 10x10, 10x20, 20x30x10 ಮಾಡ್ತಾ ಇರ್ತೀವಿ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಇವಾಗ 3 ಕ್ಯೂಬ್ ಸೆಕ್ಷನ್ಸ್ ಡಿವೈಡ್ ಮಾಡಿದ್ದೀವಿ. ಸೊ 10x10, 10x10, 10x10. ಸೊ ಆಲ್ ಟುಗೆದರ್ ಏನಾಗುತ್ತೆ ಅಂದರೆ, ನಿಮಗೆ 30 feet ಟೋಟಲ್ ಲೆಂತ್ ಸಿಗುತ್ತೆ, 10 feet ನಿಮಗೆ ಡೆಪ್ತ್ ಸಿಗುತ್ತೆ. ಸೊ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ, ಈ ಸೆಕ್ಷನ್ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ, ಸೊ ನಾವು ಯಾವುದೇ ಒಂದು ಎಕ್ಸಿಬಿಷನಲ್ಲಿರಲಿ, ಸೊ ನಾವೇನು ಮಾಡ್ತೀವಿ ಅಂದರೆ 10x10 ಸೆಕ್ಷನ್ ತಕ್ಕಂಗೆ ನಾವು ಡಿಸೈನ್ ಮಾಡಿರ್ತೀವಿ. ಸೊ ಇವಾಗ TV ಯೂನಿಟ್ ಅಂದರೆ TV ಯೂನಿಟ್ ಸಪ್ರೇಟಾಗಿ 10x10 ಬರಬೇಕು. ಸೊ ಬೆಡ್ ಇದ್ದರೆ ಬೆಡ್ 10x10 ಬರಬೇಕು. ಕಿಚನ್ ಇದ್ದರೆ ಕಿಚನು 10x10 ಡಿಸೈನ್ ಆಗಿರುತ್ತೆ. ಮತ್ತು ವಾರ್ಡ್ರೋಬ್ಸ್ ಇದ್ದರೆ ವಾರ್ಡ್ರೋಬ್ಸು 10x10 ಡಿಸೈನ್ ಆಗಿರುತ್ತೆ. ಸೊ ಈಗ ನೀವು ನೋಡ್ಬೋದು, ನಾವೇನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ಈ 10x10 ಸೆಕ್ಷನಲ್ಲಿ ಒಂದು ನಾರ್ಮಲಾಗಿ ಏನಂತಂದರೆ ಒಂದು 7 feet ಬೈ ಒಂದು 10 feet ಒಂದು TV ಯೂನಿಟ್ನ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಬ್ಯಾಕ್ ಸೈಡ್ ಯೂಸ್ ಮಾಡಿದ್ದು ಏನಂತಂದರೆ, ಇದೆಲ್ಲ PVC ನಮ್ಮ ಹತ್ರ ಇರೋದು ಆಚೆಗಡೆ ಸೀಲಿಂಗ್ ಯೂಸ್ ಮಾಡ್ತೀವಲ್ಲ, ಲೋವರ್ಸ್ ಥರ. ಸೊ ಅದೇನಂದರೆ ಇಟ್ ಈಸ್ ಅ ಡಿಟ್ಯಾಚಬಲ್ ಒನ್. ಸೊ ಅದನ್ನು ಡಿಟ್ಯಾಚಬಲ್ ನಾವು ಮಾಡ್ಕೋಬೋದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಏನಂತಂದರೆ, ಇದು 65 inch TV. ಇದಕ್ಕೆ ಬ್ಯಾಕ್ ಸೈಡಲ್ಲಿ ಒಂದು ಪ್ಯಾನಲಿಂಗ್ ಕೊಟ್ಟು ಸೊ ಕೋವ್ ಲೈಟಿಂಗ್ ಕೊಟ್ಟಿದ್ದೀವಿ ವಿತ್ ಸ್ಟ್ರಿಪ್ ಲೈಟಲ್ಲಿ. ಮತ್ತೇನಿದೆ ಅಂದರೆ, ಒಂದು ಟೇಬಲ್ ಥರ ಮಾಡಿದ್ದೀವಿ ವಿಚ್ ಇಸ್ ಅ ಡಿಟ್ಯಾಚಬಲ್, ಮತ್ತು ಇದು ಫೋಲ್ಡೇಬಲ್ ಇರುತ್ತೆ. ಸೊ ಜಸ್ಟ್ ಏನಂದರೆ ಟೆಂಪ್ರರಿ ಬೇಸಿಸ್ಗೆ ಇಲ್ಲಿ ಸ್ಪೀಕರ್ಸ್ ಮತ್ತು ಮ್ಯೂಸಿಕ್ ಸಿಸ್ಟಮ್ನ ಸೆಟಪ್ ಮಾಡೋಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಮೇಲೆ ಏನಂದರೆ ನಮ್ಮದು ಬ್ರ್ಯಾಂಡಿಂಗ್ನ ಡಿಸ್ಪ್ಲೇ ಮಾಡ್ಕೊಂಡಿದ್ದೀವಿ. ಸೊ ಈ ಕಡೆ ಸೈಡ್ ಏನಂತಂದರೆ, ಇದೇ 10x10 ಸೆಟಪ್ಪಲ್ಲಿ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ನ ಸೆಟಪ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಯಾವಾಗಲೂ ಏನಂತಂದರೆ, ಸೊ ಎಕ್ಸಿಬಿಷನ್ಸಲ್ಲಿ ನೀವು ಈ ಥರ ಸ್ಲೈಡಿಂಗ್ ವಾರ್ಡ್ರೋಬ್ನ ಒಂದು ಕಡೆ ಕಾರ್ನರಲ್ಲಿ ಸೆಟಪ್ ಮಾಡ್ಕೋಬೋದು. ಸೊ ಈ ಸ್ಲೈಡಿಂಗ್ ವಾರ್ಡ್ರೋಬ್ ಬಿಡ್ತು ಬಂದುಬಿಟ್ಟು 5.5 feet ಬೈ 7 feet ಬರುತ್ತೆ. ಪ್ಲಸ್ ನಿಮಗೆ ಲಾಫ್ಟ್ನು ನೀವು ತೋರಿಸ್ಬೋದು ಇದರಲ್ಲಿ. ಸೊ ಈ ಥರ ಏನಂದರೆ ನೀವು ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಸೆಟಪ್ ಮಾಡ್ಕೋಬೋದು. ಸೊ ವೀಕ್ಷಕರೇ, ನಿಮಗೆ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಈ ನಾವು ಕಿಂಗ್ ಸೈಜ್ ಬೆಡ್ ಅನ್ನೋದು ಒಂದು ಕಾನ್ಸೆಪ್ಟ್ನ ಇವಾಗ ನಮ್ಮ ಎಕ್ಸ್ಪೋದಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಅದು ಯಾವ ಥರ ಇದೆ ಅಂತಂದರೆ, ಇದು ಕಿಂಗ್ ಸೈಜ್ ನಾವು ಇಲ್ಲೊಂದು ಕಾಟ್ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ನಾರ್ಮಲಾಗಿ ಏನಂತಂದರೆ, ನಾವು 400 mm ಗ್ರೌಂಡ್ ಲೆವೆಲಿಂದ ಕಾಟ್ನ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಪ್ಲಸ್ 5 to 6 inch ಆಫ್ ಮ್ಯಾಟ್ರಸ್ನ ನಾವು ಕನ್ಸಿಡರ್ ಮಾಡಿದ್ದೀವಿ ಕಿಂಗ್ ಸೈಜು. ಸೊ ಇಲ್ಲಿ ನೀವು ನೋಡ್ಬೋದು, ದೇರ್ ಇಸ್ ಅ ಹೆಡ್ ಬೋರ್ಡು. ನಾರ್ಮಲಾಗಿ ಏನಂತಂದರೆ ಬೆಡ್ ಮೇಲಿಂದ ಒಂದು 2.5 feet ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಜೊತೆಗೆ ಏನಿದೆಯಲ್ಲ, ನಾವು ಬೆಡ್ ಸ್ಪ್ರೆಡ್ಡು, ಪಿಲ್ಲೋಸ್ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನಂದರೆ ಒಂದು 2 ಸೈಡ್ ಟೇಬಲ್ಸು ಇಟ್ಟಿದ್ದೀವಿ, ಸೊ ಡಿಸ್ಪ್ಲೇ ಪರ್ಪಸ್ ಅಂತೇಳಿ. ಸೊ ಬ್ಯಾಕ್ ಸೈಡಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಇವಾಗ ನಾರ್ಮಲಾಗಿ ಏನು ಮಾಡ್ತೀವಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸಲ್ಲಿ ನಾವು ವಾಲ್ಪೇಪರ್ಸು, ಬೀಡಿಂಗ್ಸ್ ಅಥವಾ ಏನಾದ್ರು ನಾವು ಇನ್ಸ್ಟಾಲ್ ಮಾಡ್ಕೋತೀವಿ. ಬಟ್ ಎಕ್ಸ್ಪೋದಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಎಕ್ಸ್ಪೋದಲ್ಲಿ ವೇಸ್ಟ್ ಆಗಬಾರ್ದು ಅಂತ ನಾವೇನು ಮಾಡಿದ್ದೀವಿ ಅಂದರೆ, ಬ್ಯಾನರಲ್ಲೇ ನಾವು ಇದನ್ನು ವಾಲ್ಪೇಪರ್ ಥರ ಪ್ರಿಂಟ್ಔಟ್ ಮಾಡಿಸಿದ್ದೀವಿ. ಸೊ ದ್ಯಾಟ್ ಇಟ್ ಈಸ್
ಲೈಕ್ ಆ್ಯಕ್ಟಿಂಗ್ ಆ್ಯಸ್ ಎನ್ ವಾಲ್ ಆರ್ಟ್ ಥರ ಒಂದು ಆ್ಯಕ್ಟ್ ಆಗುತ್ತೆ. ಇಟ್ ಇಸ್ ಮೋರ್ ಆರ್ ಲೆಸ್ ಲೈಕ್ ವಾಲ್ ಪೇಪರ್. ನೆಕ್ಸ್ಟ್ ಏನಿದೆಲ್ಲ ಕುಷನ್ ಆ್ಯಸ್ ಇಟ್ ಈಸ್ ಇದೆ. ಮತ್ತು ಇಲ್ಲಿ ಸ್ವಲ್ಪ ಸೈಡಲ್ಲೆಲ್ಲ ಗ್ಯಾಪ್ಸ್ ಇತ್ತು. ಸೊ ಅಗೇನ್ ವಿ ಹ್ಯಾವ್ ಯೂಸ್ಡ್ ಲೈಕ್ PVC ಮಟೀರಿಯಲ್ ಹಿಯರ್. ದ ಸೀಲಿಂಗಲ್ಲಿ ಏನು ಯೂಸ್ ಮಾಡಿದ್ದೀವಲ್ಲ ಸೇಮ್ ಮಟೀರಿಯಲ್ಸ್ನ ಇಲ್ಲಿ ಕವರ್ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಬೆಡ್ನ ಸೆಟಪ್ ಮಾಡಿದ್ದೀವಿ. ಸೊ ಈ ಬೆಡ್ ಹೆಂಗಿದೆ ಅಂತಂದರೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ಬಾಟಮಲ್ಲಿ ನಿಮಗೆ ಸ್ಟೋರೇಜ್ ಇರುತ್ತೆ ವಿತ್ ಹೈಡ್ರೋಲಿಕ್ ಲಿಫ್ಟ್ ಅಪ್ ಬರುತ್ತೆ. ಸೊ ನಿಮ್ದು ಏನಿದೆ ಲೈಕ್ ಟ್ರಾವೆಲಿಂಗ್ ಬ್ಯಾಗ್ಸು ಅಥವಾ ಎಕ್ಸ್ಟ್ರಾ ಏನಾದ್ರು ಲಗೇಜಸ್ ಇದ್ದರೆ ಸೊ ನೀವು ನಾರ್ಮಲಾಗಿ ನಿಮ್ಮ ಬೆಡ್ರೂಮ್ಸಲ್ಲಿ ಈ ಥರ ನೀವು ಸ್ಟೋರೇಜ್ ಮಾಡಿಕೊಂಡು ಕೆಳಗಡೆನೇ ಎಲ್ಲ ಅಕಾಮಿಡೇಟ್ ಮಾಡ್ಕೋಬೋದು. ಇದರಲ್ಲಿ ಬಂದ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂತಂದರೆ ಓಪನೇಬಲ್ ವಾರ್ಡ್ರೋಬು ಡಿಸೈನ್ ಮಾಡಿದ್ದೀವಿ. ಸೊ ಓಪನೇಬಲ್ ವಾರ್ಡ್ರೋಬ್ ನಾರ್ಮಲಾಗಿ ಏನಾಗುತ್ತೆ ಅಂದರೆ ನಿಮಗೆ ಮಿನಿಮಮ್ 3 ಫೀಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 4 ಫೀಟ್ವರೆಗೂ ಹೋಗ್ಬೋದು ನೀವು. ಯಾಕೆ ನಾವು 3 ಫೀಟಿಂದ 4 ಫೀಟ್ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಡಿಸೈನ್ ಮಾಡೋವಂಥ ಶಟ್ರ್ ಏನಿರುತ್ತಲ್ಲ ಅದರದ್ದು ಮಿನಿಮಮ್ ವಿಡ್ತ್ ಅಂತಂದರೆ 450 mm ವರೆಗೂ ಬರಬೇಕಾಗತ್ತೆ. ಮ್ಯಾಕ್ಸಿಮಮ್ ವಿಡ್ತ್ ಅಂತಂದರೆ ಒಂದು 500 to 550 ಬರಬೇಕಾಗತ್ತೆ. ಸೊ ಇವಾಗ ಏನಂತಂದರೆ ನೀವು ನೋಡ್ಬೋದು ನಾವಿಲ್ಲಿ ಒಂದು 3 ಫೀಟ್ ವಿಡ್ತ್ಗೆ ವಾರ್ಡ್ರೋಬ್ ಡಿಸೈನ್ ಮಾಡಿದ್ದೀವಿ ಚಿಕ್ಕದಾಗಿ. ಸೊ ಇಟ್ ಹ್ಯಾಸ್ ಅ ಡಿವಲ್ ಪ್ಯಾಟರ್ನ್ ಆನ್ ದ ಟಾಪ್. ಒಂದು ಲೈಟ್ ಆ್ಯಶ್ ಕಲರ್ ಮತ್ತು ಟೇಲ್ ಬ್ಲೂ ಕಲರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ನೀವು ನೋಡ್ಬೋದು. ಸೊ ಈ ಥರ ಏನಂತಂದರೆ ನೀವು ಒಳಗಡೆ ಎಲ್ಲ ಪ್ರೊಫೈಲ್ ಲೈಟಿಂಗ್ಸ್ನ ಯೂಸ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಏನಂತಂದರೆ ನೀವು ಸೆನ್ಸರ್ ಕೂಡ ಅದಕ್ಕೆ ಅಟ್ಯಾಚ್ ಮಾಡ್ಬೋದು. ಮತ್ತು ನಮ್ದು ಇಲ್ಲಿ ಏನಂತಂದರೆ ಇಂಟರ್ನಲ್ ವಾರ್ಡ್ರೋಬಲ್ಲಿ ನಾವು ಇಂಟರ್ನಲ್ ಫ್ಯಾಬ್ರಿಕ್ ಕಲರ್ ಯೂಸ್ ಮಾಡಿದ್ದೀವಿ, ವೈಟ್ ಯೂಸ್ ಮಾಡಿಲ್ಲ. ಮತ್ತು ನೀವು ನೋಡ್ಬೋದು ಇಲ್ಲೆಲ್ಲ ನಾವು ನಿಮಗೆ ಮೆಕ್ಯಾನಿಸಮ್ನ ಹಾಕಿದ್ದೀವಿ. ಸೊ ಇದೇನಂತಂದರೆ ಫೋಲ್ಡೇಬಲ್ ಇದು ಬರುತ್ತೆ, ಐರನ್ ಟೇಬಲ್ ಬರುತ್ತೆ. ಸೊ ಈ ಥರ ಏನಂದರೆ ನಿಮಗೆ ಸ್ಪೇಸ್ ಕನ್ಸ್ಟ್ರೇಟ್ ಇತ್ತಂದರೆ ನಿಮ್ಮ ಮನೆಯಲ್ಲಿ ಈ ಥರ ನೀವು ಇದನ್ನು ಮಾಡ್ಕೋಬೋದು, ಆ್ಯಕ್ಸಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಏನಂತಂದರೆ ನೀವು ಬಟ್ಟೆ ಎಲ್ಲ ಇಟ್ಕೊಂಡು ಇಲ್ಲಿ ಐರನ್ ಮಾಡಿಕೊಂಡು ಇಲ್ಲೇ ಜೊತೆಗೆ ಏನಂತಂದರೆ ನಿಮಗೆ ನೀವು ಐರನ್ ಬಾಕ್ಸ್ನ ಇಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ನಿಮಗೆ ಸ್ಪೇಸ್ ಇರುತ್ತೆ. ನೀವು ಒಳಗಡೆ ಒಂದು ಸಾಕೆಟ್ ಕೊಟ್ಟರೆ ಸೊ ಕಂಪ್ಲೀಟಾಗಿ ಏನಂತಂದರೆ ನಿಮ್ಮದು ಹಿಡನ್ ಐರನ್ ಟೇಬಲ್ ಆಗಿಬಿಡುತ್ತೆ. ಸೊ ಇದನ್ನು ಬೇಕಾದ್ರೆ ನೀವು ಟಿಲ್ಟು ಮಾಡ್ಕೋಬೋದು, ರೊಟೇಟು ಮಾಡ್ಕೋಬೋದು, ಟಿಲ್ಟು ಮಾಡ್ಕೋಬೋದು. ಸೊ ಇದು ನಿಮಗೆ 2-in-1 ಆಪ್ಷನ್ ಬರುತ್ತೆ. ಸೊ ಕೆಳಗಡೆ ಏನಂತಂದರೆ ನಿಮಗೆ ಡ್ರಾರ್ಸ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಏನಂತಂದರೆ ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮ ಓಪನೇಬಲ್ ವಾರ್ಡ್ರೋಬ್ ನಾವೇನಿದೆಯಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ಸೊ ವೀಕ್ಷಕರೇ ಏನಂತಂದರೆ ಇವಾಗ ನಮ್ಮದು 10x10 ನಾನು ಥರ್ಡ್ ಪಾರ್ಟ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಏನಪ್ಪ ಅಂತಂದರೆ ಇವಾಗ ಇಲ್ಲಿ ನಾವು 10x10 ಕಿಚನ್ ಸೆಟಪ್ ಮಾಡಿದ್ದೇವೆ, ನೀವು ನೋಡ್ಬೋದು. ಸೊ ಅಲ್ಲಿಂದ ಹಿಡ್ಕೊಂಡು 10 ಫೀಟ್ ಇದೆ, ಈ ಕಡೆ ಸೈಡ್ ಬಂದುಬಿಟ್ಟು 10 ಫೀಟ್ ಇದೆ. ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ಸೆಂಟ್ರಲ್ಲಿ ಇದು ಹಾಬ್ನ ಪ್ಲೇಸ್ ಮಾಡಿದ್ದೀವಿ ಮತ್ತು ಚಿಮ್ನಿ ಇದೆ. ಇದು ಬಂದುಬಿಟ್ಟು 3 ಫೀಟ್ ವೈಡ್ ಹಾಬು ಮತ್ತು 3 ಫೀಟ್ ವೈಡ್ ಚಿಮ್ನಿ ಇದೆ. ಸೊ ಅದಾದಮೇಲೆ ಏನು ಮಾಡಿದ್ದೀವಿ ಅಂದರೆ ಎಲ್ ಟೈಪಲ್ಲಿ ಒಂದು ಸೈಡ್ ಕಾರ್ನರ್ ನಾವು ಏನು ಮಾಡಿದ್ದೀವಿ ಅಂತಂದರೆ ಸಿಂಕ್ ಯೂನಿಟ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅದು ಸಿಂಕ್ ಯೂನಿಟ್ ಹೆಂಗಿದೆ ಅಂತಂದರೆ ಮಲ್ಟಿಪರ್ಪಸ್ ಸಿಂಕ್ ಯೂನಿಟ್ ಇದೆ. ಸೊ ಅದಾದಮೇಲೆ ಇಲ್ಲೊಂದು ನಮ್ಮ ಹತ್ರ ಪ್ಯಾಂಟ್ರಿ ಪುಲ್ಔಟ್ ಬರುತ್ತೆ, ಟಾಲ್ ಯೂನಿಟು. ಸೊ ಅದಾದಮೇಲೆ ಇನ್ನೊಂದು ಟಾಲ್ ಯೂನಿಟ್ ಏನಿದೆಯಲ್ಲ ಸೊ ಇಟ್ ಈಸ್ ಯೂಸ್ಡ್ ಫಾರ್ ಮಲ್ಟಿಪರ್ಪಸ್ ಕಿಚನ್ ಅಪ್ಲೈನ್ಸಸ್ ಲೈಕ್ ಫಾರ್ ಎಕ್ಸಾಂಪಲ್ ಮೈಕ್ರೋವೇವ್ ಆಗಲಿ, ಓವನ್ ಆಗಲಿ, ವಿಕರ್ ಬಾಸ್ಕೆಟ್ಸು ಮತ್ತು ಮಿಕ್ಸರ್ ಗ್ರೈಂಡರ್ ಎಲ್ಲ ಇಡಲಿಕ್ಕೆ. ಸೊ ನಾವು ಪ್ರಾಪರಾಗಿ ಏನಂತಂದರೆ ನಿಮಗೆ ಎಲ್ಲ ಅಪ್ಲೈನ್ಸಸ್ಸು ಒಂದೇ ಜಾಗದಲ್ಲಿ ಬರೋ ಥರ ಪ್ಲ್ಯಾನ್ ಮಾಡಿ ಇದನ್ನು ರೆಡಿ ಮಾಡಿದ್ದೀವಿ. ಸೊ ಇವಾಗ ನೀವು ನೋಡ್ಬೋದು ಮಲ್ಟಿಪರ್ಪಸ್ ಸಿಂಕ್ ಬಂದುಬಿಟ್ಟು ನಮ್ದು ಇಲ್ಲಿ ಆಲ್ಮೋಸ್ಟ್ ಅರೌಂಡ್ 3 ಫೀಟ್ ಬರುತ್ತೆ. ಈ 3 ಫೀಟ್ ಸಿಂಕಲ್ಲಿ ಏನೇನು ಬರುತ್ತೆ ಅಂದರೆ ಮಲ್ಟಿಪರ್ಪಸ್ಸು ಇದು ಬಂದುಬಿಟ್ಟು ಫಸ್ಟು ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ, ಅದರಲ್ಲಿ ಕೋಟೆಡ್ ಆಗಿರುತ್ತೆ. ಸೊ ಈ ಸ್ಟೇನ್ಲೆಸ್ ಸ್ಟೀಲ್ ಸಿಂಕಲ್ಲಿ ಹೆಂಗೆ ಯಾವ ಥರ ಇರುತ್ತೆ ಅಂತಂದರೆ ಇದು ಪುಲ್ಔಟು ಟ್ಯಾಪ್ ಬರುತ್ತೆ. ಸೊ ಇದರಲ್ಲಿ ಏನಂತಂದರೆ ನಿಮಗೆ ಫ್ಲೋನ ಅಡ್ಜಸ್ಟ್ ಮಾಡ್ಬೋದು ವಿತ್ ನಿಮ್ಗೆ ಏನಂತಂದರೆ ಡೈರೆಕ್ಟ್ ಫ್ಲೋ ಬರುತ್ತೆ, ಇಲ್ಲಾಂದರೆ ರೈನ್ಫಾಲ್ ಥರನೂ ಇದರಲ್ಲಿ ನಿಮಗೆ ಫ್ಲೋ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನೊಂದು ಟ್ಯಾಪ್ ಇರುತ್ತೆ. ಈ ಟ್ಯಾಪ್ ಬಂದುಬಿಟ್ಟು ಕೆಳಗಡೆ ಏನಂತಂದರೆ RO ಯೂನಿಟ್ನ ನಾವು ಇಲ್ಲಿ ಸೆಟಪ್ ಮಾಡ್ಕೋಬೋದು. ಸೊ ಕೆಳಗಡೆ ಸೈಡ್ RO ಯೂನಿಟ್ನ ಸೆಟಪ್ ಮಾಡಿಕೊಂಡು ಸೊ ನಿಮ್ಗೇನಂತಂದರೆ ಇಲ್ಲಿ ಮೇಲಿಂದ ಡ್ರಿಂಕಿಂಗ್ ವಾಟರ್ನ ಟ್ಯಾಪ್ನ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಇದನ್ನು ನಾವೇನಂತ ಅಂತಂದರೆ ಇದು ನಮ್ಮ ಚಾಪಿಂಗ್ ಟ್ರೇ ಥರ ಯೂಸ್ ಆಗುತ್ತೆ. ನಾರ್ಮಲಾಗಿ ಏನಾಗುತ್ತೆ ಅಂದರೆ ನಾವು ಚಾಪಿಂಗ್ ಟ್ರೇನ ಕಟ್ಟೆ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡಿ ಏನು ಮಾಡ್ತೀವಿ ಅಂದರೆ ತರಕಾರಿನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಬಟ್ ಇದು ಯಾವ ಥರ ಆ್ಯಕ್ಟ್ ಆಗುತ್ತೆ ಅಂದರೆ ನೀವು ಇಲ್ಲೇ ಇಟ್ಕೊಂಡು ಕಟ್ ಮಾಡ್ಬೋದು. ಸೊ ಇಲ್ಲೇ ಇಟ್ಕೊಂಡು ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೊ ಈ ಕಡೆಯಿಂದ ಏನಿರುತ್ತಲ್ಲ ಸೊ ನೀವು ವೇಸ್ಟ್ ಎಲ್ಲ ಇದರಿಂದ ಈ ಹೋಲಿಂದ ನೀವು ರಿಮೂವ್ ಮಾಡ್ಕೋಬೋದು. ಸೊ ಇದಾದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಸೊ ವೆಜಿಟೇಬಲ್ಸ್ ಚಾಪಿಂಗ್ ಆದಮೇಲೆ ಏನಾಗುತ್ತೆ ಅಂದರೆ ಆ ಹೋಲಿಂದ ಸೊ ನಿಮಗೆಲ್ಲನೂ ಈ ಟ್ರೇದಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಸೊ ಈ ಟ್ರೇ ನೀವು ನೋಡ್ಬೋದು, ಇದು ಎಷ್ಟೇ ಇರುತ್ತೆ, ನಿಮಗೆಲ್ಲ ಇಲ್ಲಿ ಹೋಲ್ಸ್ ಇದೆ. ನೀವು ವೆಜಿಟೇಬಲ್ಸ್ ಇಲ್ಲಿ ಹಾಕಿದ ಮೇಲೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಇಲ್ಲಿ ನೀರಿರುತ್ತೆ. ಸೊ ಈ ನೀರು ಯಾವ ಥರ ಇರುತ್ತೆ ಅಂದರೆ ಇದು ರೈನ್ಫಾಲ್ ಥರ ಬರುತ್ತೆ, ಈ ಥರ ಸ್ಪ್ರೆಡ್ ಆಗುತ್ತೆ. ಇದು ನಾರ್ಮಲಾಗಿ ಏನಂತಂದರೆ ರೈನ್ಫಾಲ್ ಸಿಂಕ್ ಅಂತಲೂ ಕರೀತಾರೆ ಇದಕ್ಕೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಈ ಥರ ಇಟ್ಕೊಂಡ್ರೆ ಇಲ್ಲೆಲ್ಲ ನೀವು ವೆಜಿಟೇಬಲ್ಸ್ನ ವಾಶ್ ಮಾಡ್ಕೋಬೋದು. ಅದಾದಮೇಲೆ ಏನಂತಂದರೆ ಇಲ್ಲಿ ನೀವು ವೆಜಿಟೇಬಲ್ಸ್ ಎಲ್ಲ ವಾಷಿಂಗ್ ಆದಮೇಲೆ ನೀವು ಡ್ರೈ ಮಾಡಲಿಕ್ಕೆಲ್ಲ ಇದರಲ್ಲಿ ಇಟ್ಕೋಬೋದು. ಸೊ ಇದೂ ಮಲ್ಟಿಪರ್ಪಸ್ ಥರ ಆಗುತ್ತೆ. ಸೊ ಒಂದರಲ್ಲಿ ನೀವು ವಾಷಿಂಗ್ ಮಾಡ್ಬೋದು, ಇನ್ನೊಂದರಲ್ಲಿ ನೀವು ವೆಜಿಟೇಬಲ್ನ
ಡ್ರೈ ಥರ ಮಾಡ್ಕೋಬೋದು. ಸೊ ಅದಾದಮೇಲೆ ಏನಪ್ಪ ಅಂತಂದರೆ ನಮಗಿಲ್ಲಿ ಇದು ನಾಬ್ ಇದೆ. ಈ ನಾಬ್ ಥ್ರೂ ಏನು ಮಾಡ್ಬೋದು ಅಂದರೆ ನೀವು ಕಂಟ್ರೋಲ್ ಮಾಡ್ಬೋದು ವಾಟರ್ ಫ್ಲೋನ. ಮತ್ತು ಇನ್ನೂ 2 ಐಟಮ್ ನಾವು ಇಲ್ಲಿ ಆ್ಯಡ್ ಮಾಡಿಲ್ಲ ಆ್ಯಕ್ಚುಲಿ. ಒಂದು ಸೋಪ್ ಡಿಸ್ಪೆನ್ಸರ್ ಅಂತ ಬರುತ್ತೆ. ಸೊ ಅದು ಹೆಂಗಂತಂದರೆ ನೀವು ಈಗ ಸೋಪ್ ಡಿಸ್ಪೆನ್ಸರ್ಗೆ ಸಪ್ರೇಟಾಗಿ ಇನ್ನೊಂದು ಬಾಕ್ಸ್ ಥರ ಇಡೋದು ನೆಸಸರಿ ಇಲ್ಲ. ಸೊ ನೀವು ಸೋಪ್ ಡಿಸ್ಪೆನ್ಸರ್ನ ಇದರಲ್ಲೇ ಕನೆಕ್ಟ್ ಮಾಡಿಕೊಂಡು ನೀವು ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಮದು ಮಲ್ಟಿಪರ್ಪಸ್ ಸಿಂಕ್ದು ಬೇರೆ ಬೇರೆ ಥರ ಅಂದರೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ಸೊ ವೀಕ್ಷಕರೇ, ಏನಂತಂದರೆ ಎಲ್ಲ ಕಿಚನಲ್ಲೂ ಏನಾಗಿರುತ್ತಂದರೆ ನಮಗೆ ನಮ್ಮ ರೇಷನ್ಗಳಾಗಲಿ ಕಿರಾಣಿ ಐಟಮ್ಗಳಾಗಲಿ ಇಡಲಿಕ್ಕೆ ಜಾಗನೇ ಇರೋಲ್ಲ. ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ನಾವು ಸಪ್ರೇಟಾಗಿ ಒಂದು ಸ್ಟೋರ್ ರೂಮ್ ಥರ ಏನಾದ್ರು ಡಿಸೈನ್ ಮಾಡಿರ್ತೀವಿ, ಅಥವಾ ನೀವು ನೋಡಿರ್ಬೋದು ಕಡಪ ಕಲ್ಲೆಲ್ಲ ಹಾಕಿ ನಾವು ಅದನ್ನೆಲ್ಲ ಮೇಲೆ ಶಟ್ರ್ ಹಾಕೋ ಥರ ಮಾಡಿರ್ತೀವಿ. ಸೊ ಇವಾಗ ಲೇಟೆಸ್ಟಾಗಿ ಏನಂತಂದರೆ ನಮಗೆ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟಲ್ಲಿ ಮಾಡ್ಯುಲರ್ ಕಿಚನ್ ಅಂದರೆ ಏನಂತಂದರೆ ನೀವು ನಾರ್ಮಲಾಗಿ ಕಡಿಮೆ ಸ್ಪೇಸಲ್ಲಿ ಯಾವ ಥರ ಸ್ಪೇಸ್ನ ಪ್ರಾಪರಾಗಿ ಯೂಟಿಲೈಸ್ ಮಾಡಬೇಕಂದ್ರೆ ದಟ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಅ ಮಾಡ್ಯುಲರ್ ಕಿಚನ್. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ನಾವೊಂದು ಟಾಲ್ ಯೂನಿಟ್ನ ಡಿಸೈನ್ ಮಾಡಿದ್ದೀವಿ. ಈ ಟಾಲ್ ಯೂನಿಟ್ ಏನಂತ ಕರೀತಾರೆ ಅಂತಂದರೆ ದಿಸ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಂಟ್ರಿ ಪುಲ್ಔಟ್. ಇದು ಪ್ಯಾಂಟ್ರಿ ಪುಲ್ಔಟ್ ಅಂತ ಕರಿತೀವಿ. ಸೊ ಇದ್ರ ಒಳಗಡೆ ಏನಂತಂದರೆ ನಿಮಗೆ ಒಂದು ಮೆಕ್ಯಾನಿಸಮ್ ಇರುತ್ತೆ. ಇದು 2 feet by 7 feet ಬರುತ್ತೆ. ಸೊ ನೀವು ನೋಡ್ಬೋದು, ಸೊ ಈ ಥರ ಒಂದು ಮೆಕ್ಯಾನಿಸಮ್ ಬರುತ್ತೆ. ಸೊ ಈ ಮೆಕ್ಯಾನಿಸಮ್ ಯಾವ ಥರ ಇರುತ್ತೆ ಅಂದರೆ ಇದು ನಿಮಗೆ ಮಲ್ಟಿಪರ್ಪಸಾಗಿ ಯೂಸ್ ಆಗುತ್ತೆ. ಒಳಗಡೆ ನೀವು ಬೇಕಂತಂದರೆ ಆರಾಮಾಗಿ ನೀವು ದೊಡ್ಡ ಬಾಕ್ಸಲ್ಲೆಲ್ಲ ನೀವು ಇದನ್ನು ಪ್ಲ್ಯಾನ್ ಮಾಡ್ಕೋಬೋದು. ಏನು ಲೈಕ್ ಒಂದು ಅಟ್ಲೀಸ್ಟ್ ಒಂದು 1/2 kg to 1 kg ಇರೋ ಐಟಮ್ಸ್ ಎಲ್ಲ ಒಳಗಡೆ ಇಟ್ಕೋಬೋದು. ಚಿಕ್ಕ ಸ್ಪೈಸ್ ಬಾಟಲ್ಸು, ಆಮೇಲೆ ಮಲ್ಟಿಪರ್ಪಸಾಗಿ ಏನು ಯೂಸ್ ಆಗುತ್ತಲ್ಲ ಕಿಚನಲ್ಲಿ, ವಿಚ್ ಇಸ್ ವೆರಿ ಹ್ಯಾಂಡಿ ಆ್ಯಂಡ್ ಲೈಟ್ ವೇಟ್, ಅದನ್ನೆಲ್ಲ ನೀವು ಇಲ್ಲಿ ಇಟ್ಕೋಬೋದು. ಸೊ ಇದು ಆಲ್ಮೋಸ್ಟ್ ನಿಮಗೆ 10 to 15 kg ಒಳಗಡೆ ಏನಂತಂದರೆ ಇದು ಕಂಪ್ಲೀಟಾಗಿ ನಿಮ್ಮ ವೇಟ್ನ ಇದೆಲ್ಲ ಡಿವೈಡ್ ಮಾಡುತ್ತೆ. ಸೊ ನಿಮ್ಮ ಏನೇನು ರೇಷನ್ ಇರುತ್ತಲ್ಲ ಅದೆಲ್ಲ ನಿಮ್ಮದು ಇದೆಲ್ಲ ಡಿವೈಡ್ ಆಗಿಬಿಟ್ಟು ಏನಾಗುತ್ತದೆ ಇದು ಸ್ಮೂತಾಗಿ ವರ್ಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಹೆಂಗಂತಂದರೆ ನಿಮ್ಮ ಚಿಕ್ಕ ಮನೆಗಳಲ್ಲೆಲ್ಲ ಅಂತಂದರೆ ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಆ್ಯಂಡ್ ಇವನ್ ಫಾರ್ ದ ಬಿಗರ್ ಹೌಸಸ್ ಆಲ್ಸೋ ಇಟ್ಸ್ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡಲಿಕ್ಕೆ. ಸೊ ಈ ಥರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ದು ಎಲ್ಲನೂ ಐಟಮ್ಸು ಒಂದೇ ಕಡೆ ಇರುತ್ತೆ. ಸೊ ಎಲ್ಲೂ ಮಿಸ್ಪ್ಲೇಸ್ ಆಗೋಲ್ಲ, ಮತ್ತು ಕಿಚನ್ ಕಟ್ಟೆ ಮೇಲೆ ಎಲ್ಲೂ ಕಾಣಿಸಲ್ಲ. ಸೊ ಇಟ್ ವಿಲ್ ಲುಕ್ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಸೊ ವೀಕ್ಷಕರೇ, ಏನಂತಂದರೆ ಇವಾಗ ಎಲ್ಲರಿಗಿಂತ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಮ್ಮ ಕಿಚನಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ಸ್ ಏನಂತಂದರೆ ಈ ಹಾಬ್ ಯೂನಿಟ್ ಇರುತ್ತಲ್ಲ, ಹಾಬ್ ಯೂನಿಟ್ ಕೆಳಗಡೆ ನಾವೇನು ಮಾಡ್ಬಿಡ್ತೀವಿ ಅಂದರೆ ಬೇಸಿಕ್ಕಾಗಿ ಕಟ್ಲರಿ ಯೂನಿಟ್ನ ಡಿಸೈನ್ ಮಾಡ್ತೀವಿ. ಸೊ ಕಟ್ಲರಿ ಯೂನಿಟ್ ಅಂತ ಏನಪ್ಪ ಅಂತಂದರೆ ಅದು ಆರ್ಗಾಟ್ರಿ ಅಂತಲೂ ಕರಿತೀವಿ ಅದಕ್ಕೆ. ಸೊ ಆರ್ಗಾಟ್ರಿ ಕಟ್ಲರಿ ಅಂತಂದರೆ ಸೊ ನಿಮಗೆ ನೈಫು, ಸ್ಪೂನ್ಸು ಅಥವಾ ಯೂಸ್ ಮಾಡುವಂಥ ಸೌಟ್ಗಳೇನಿರುತ್ತಲ್ಲ, ಸೊ ಅದೆಲ್ಲ ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ನಾವು ಆರ್ಗಾಟ್ರಿ ಅಥವಾ ಕಟ್ಲರಿ ಟ್ರೇ ಅಂತ ಏನು ಕರಿತೀವಲ್ಲ, ಸೊ ಅದರಲ್ಲಿರುತ್ತೆ. ಸೊ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಎಲ್ಲರೂ ಅದ್ರ ಕೆಳಗಡೆನೇ ಡಿಸೈನ್ ಮಾಡಿಬಿಡ್ತಾರೆ. ಸೊ ನೀವು ನೋಡ್ಬೋದು ನಮ್ಮ ಎಕ್ಸ್ಪೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಸದ್ಯಕ್ಕೆ ಇವಾಗ ಸೊ ಇಲ್ಲಿ ಬಂದುಬಿಟ್ಟು ನಾವು ಏನು ಮಾಡಿದ್ದೀವಿ ಅಂತಂದರೆ ಕಟ್ಲರಿ ಟ್ರೇನ ಸೈಡಿಗೆ ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲಿ ಸೆಂಟ್ರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ವಿ ಹ್ಯಾವ್ ಗಿವನ್ ಅ ನಾರ್ಮಲ್ ಟ್ಯಾಂಡಮ್ಸ್. ಯಾಕಪ್ಪ ಅಂತಂದರೆ ಸೊ ಇವಾಗ ನೀವು ಕುಕಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಸೊ ಇಲ್ಲಿ ಕುಕಿಂಗ್ ಮಾಡ್ತಾ ಇರ್ತೀರ. ಸೊ ನಿಮ್ಗೆ ಏನಾದ್ರು ಬೇಕಂತಂದರೆ ನೀವು ರೈಟ್ ಸೈಡಿಂದ ಇಲ್ಲಿ ಆಕ್ಸೆಸ್ ಮಾಡಿಕೊಂಡು ನೀವು ಇದನ್ನು ಇಮಿಡಿಯೇಟಾಗಿ ಇದನ್ನು ತೊಗೋಬೋದು. ಇದನ್ನು ತೊಗೊಂಬಿಟ್ಟು ನೀವೇನಾದ್ರು ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡಿಕೊಂಡು ತಿರ್ಗಾ ಏನಪ್ಪ ಅಂತಂದರೆ ನೀವು ಬೇಕಾದ್ರೆ ಇಲ್ಲಿನೂ ಪ್ಲೇಸ್ ಮಾಡ್ಬೋದು, ಇಲ್ಲ ಆಚೆನೂ ಇಟ್ಕೋಬೋದು. ಸೊ ಈ ಥರ ಏನಂತಂದರೆ ನಿಮಗೆ ಆ ಕಡೆ ಸೈಡಲ್ಲಿ ಕೊಡೋದ್ರಿಂದ ಸೊ ಈ ಸೈಡ್ ನಿಮಗೆ ಸ್ಪೇಸು ತುಂಬ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ. ಸೊ ಬೇಸಿಕ್ಲಿ ಇದು ಏನಪ್ಪ ಅಂತಂದರೆ ನಿಮಗೆ ಪ್ಲೇಟ್ಸ್ ಆಗಲಿ ಅಥವಾ ಇನ್ನೊಂದು ಏನಾದ್ರು ಒಂದು ಯಾವುದೋ ಒಂದು ಹಿಟ್ಟಾಗಲಿ ಸೊ ಏನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀರಲ್ಲ, ಸೊ ಇದನ್ನು ನೀವು ಬೇಕಂತಂದರೆ ಈ ಬಾಕ್ಸಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಯುಟಿಲೈಸೇಷನ್ ಆಗುತ್ತೆ ಈ ಪಾರ್ಟಲ್ಲಿ. ಸೊ ಇನ್ನೊಂದೇನಪ್ಪ ಅಂತಂದರೆ ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ಸ್ ಇರುತ್ತೆ. ನಾರ್ಮಲಾಗಿ ನಾವು 3 ಬರ್ನರ್ ತೊಗೋಬೇಕಾ, 4 ಬರ್ನರ್ ತೊಗೋಬೇಕಾ, ಅಥವಾ 2 ಅಡಿ ಹಾಪ್ ತೊಗೋಬೇಕಾ, 3 ಅಡಿ ಹಾಪ್ ತೊಗೋಬೇಕಾ, ಅಥವಾ 2.5 ಅಡಿ ತೊಗೋಬೇಕಂತೇಳಿ. ಸೊ ಮಾಡ್ಯುಲರ್ ಕಿಚನ್ ಸ್ಟ್ಯಾಂಡರ್ಡ್ಸಲ್ಲಿ ಏನು ಹೇಳುತ್ತೆ ಅಂತಂದರೆ ನಾರ್ಮಲಾಗಿ ನೀವು 4 ಬರ್ನರ್ಸ್ ಎಲ್ಲ ಹೋಗ್ತೀರಂತಂದರೆ ಮಿನಿಮಮ್ 800 mm ವಿಡ್ತನ್ನ ನೀವು ಪ್ರಿಫರ್ ಮಾಡಬೇಕು. ಇಲ್ಲ ಅಂತಂದರೆ 900 mm. ಸೊ 800 ಅಂತಂದರೆ ನಿಮ್ಗೆ 2.5 ಫೀಟಿಂದ ಇನ್ನೂ 2 ಇಂಚ್ ಜಾಸ್ತಿ ಆಗುತ್ತೆ. ಆಮೇಲೆ 3 ಅಡಿ ಅಂತಂದರೆ ದಟ್ ಈಸ್ ಅರೌಂಡ್ 900 mm. ಸೊ ಏನಾಗುತ್ತೆ ಅಂದರೆ ನೀವು ಈ ಹಾಬ್ನ ನೀವು ತೊಗೋಬೇಕಾದ್ರೆ ಸೊ ನೀವು ನಾರ್ಮಲಾಗಿ ಹಾಬಲ್ಲಿ ಹೆಂಗಿರುತ್ತೆ ಅಂದರೆ 4 ಬರ್ನರ್ಸ್ ಬರುತ್ತೆ. ಸೊ ಈ 4 ಬರ್ನರ್ಸ್ ಯಾವ ಥರ ಇರುತ್ತೆ ಅಂದರೆ ಇದು ಬ್ರಾಸ್, ಈ ಬರ್ನರ್ಸ್ ನೀವೇನು ಸೆಲೆಕ್ಟ್ ಮಾಡ್ತಿರಲ್ಲ ಇದು ಬ್ರಾಸ್ ಬರ್ನರ್ ಇರಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದರೆ ಈ ಟಾಪ್ ಏನಿರುತ್ತಲ್ಲ ಇದು ಏನಂತಂದರೆ ನಾವು ಕನ್ಸೀಲ್ಡ್ ಅಂತ ಕರಿತೀವಿ ಇದಕ್ಕೆ. ಸೊ ನಾವು ಕಿಚನ್ ಕೌಂಟರ್ ಟಾಪ್ನ ಕಟ್ಔಟ್ ಮಾಡಿ ಒಳಗಡೆ ಪ್ಲೇಸ್ ಮಾಡಿರ್ತೀವಿ. ಸೊ ಇದು ಬಂದ್ಬಿಟ್ಟು ಏನಂತಂದರೆ ಲ್ಯಾಕೆಡ್ ಗ್ಲಾಸ್ ಯೂಸ್ ಮಾಡಿರ್ತಾರೆ. ಸೊ ಈ ಗ್ಲಾಸಲ್ಲಿ ಏನಂತಂದರೆ ನಿಮ್ಗೆ ಏನಾದ್ರು ನಾಳೆ ಹಾಲು ಅಥವಾ ಏನಾದ್ರು ಮೊಸರು ಅಥವಾ ಏನಾದ್ರು ಸಾಂಬಾರು ಇದೆಲ್ಲ ಬಿದ್ದರೆ ಸೊ ಇದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಇರುತ್ತೆ. ಸೊ ತುಂಬ ಜನ ಕ್ವೆಶನ್ ಏನಂತಂದರೆ ಸೊ ಇದು ಬಿದ್ದ ಮೇಲೆ ಕೆಳಗಡೆ ಲೀಕ್ ಆಗುತ್ತಾ, ಸೊ ಕೆಳಗಡೆ ಹೋಗ್ಬಿಡುತ್ತಾ ಕ್ಯಾಬಿನೆಟ್ಸಲ್ಲಿ ಅಂತ ಕೇಳ್ತಾರೆ. ಸೊ ನಾರ್ಮಲಾಗಿ ಏನಾಗುತ್ತೆ ಅಂತಂದರೆ
ಸೊ ಇದು ಬಿದ್ದ ಮೇಲೆ ಏನಾಗುತ್ತೆ ಅಂದರೆ ಇದೆಲ್ಲ ಕಂಪ್ಲೀಟ್ 100% ಪ್ಯಾಕ್ಡ್ ಇರುತ್ತೆ. ಸೊ ನಿಮ್ಮ ಜನರಲಾಗಿ ಏನಂತಂದರೆ ನಿಮ್ದು ಏನಾದ್ರು ಇಲ್ಲಿ ಐಟಮ್ಸ್ ಪಿಲೇಜ್ ಆದರೆ ಸೊ ಇದು ಕೆಳಗಡೆ ಹೋಗಲ್ಲ. ಸೊ ನೀವು ನೋಡ್ಬೋದು ಇದನ್ನು ಯಾವ ಥರ ಇದೆ ಅಂತಂದರೆ ಕಂಪ್ಲೀಟಾಗಿ ಸಾಲಿಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನಂತಂದರೆ ನೀವು ಆರಾಮಾಗಿ ಕನ್ಸೀಲ್ಡ್ ಹಾಬ್ನ ಯುಟಿಲೈಸ್ ಮಾಡ್ಕೋಬೋದು. ಸೊ ಏನೂ ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ. ಸೊ ಅದಾದಮೇಲೆ ಅಂದರೆ ಇದೆಲ್ಲ ನಾಬ್ಸ್ ಇರುತ್ತೆ, ಇದೆಲ್ಲ ಎಲೆಕ್ಟ್ರಿಕ್ ನಾಬ್ಸ್ ಬರುತ್ತೆ, ಆಟೋಮೆಟಿಕ್ಕಾಗಿ ನೀವು ಆ್ಯಕ್ಸಸ್ ಮಾಡ್ಕೋಬೋದು. ಆಮೇಲೆ ಸೊ ಇನ್ನು ನಾವೇನು ಹಾಬ್ ಸೆಲೆಕ್ಟ್ ಮಾಡ್ತೀವಲ್ಲ, ಸೊ ಆ ಹಾಬ್ ಪ್ರಕಾರ ಏನಂತಂದರೆ ನಾವು ಚಿಮ್ನಿನ ತೊಗೋಬೇಕಾಗತ್ತೆ. ಇವಾಗ ಬೇಸಿಕಲಿ ಏನಂತಂದರೆ 3 ಅಡಿಗೆ ನಾವು ಹಾಬ್ ತೊಗೋತಾ ಇದ್ದೇವೆ ಅಂತಂದರೆ ಸೊ 3 ಅಡಿ ಪ್ಲಸ್ 2 ಇಂಚ್ ಆ ಕಡೆ ಲೆಫ್ಟು ಮತ್ತು 2 ಇಂಚ್ ರೈಟಿಗೆ ಹಾಬ್ನ ಸ್ಪೇಸಿಂಗ್ ಬಿಟ್ಬಿಟ್ಟು ಡಿಸೈನ್ ಮಾಡಬೇಕಾಗತ್ತೆ. ಸೊ ಜನರಲಾಗಿ ಏನಂತಂದರೆ ಇನ್ಕ್ಲೈನ್ಡ್ ಹಾಬ್ಸಲ್ಲಿ ಸೊ ನೀವೇನು ಮಾಡ್ತೀರಾ ಅಂದರೆ ಕೌಂಟರ್ ಟಾಪಿಂದ 600 mm ಫಿಟ್ಟಿಂಗ್ ಮಾಡ್ತೀರಾ. ಇನ್ ಕೇಸ್ ನೀವೇನಾದ್ರು ಫ್ಲ್ಯಾಟ್ ತೊಗೊತಾ ಇದ್ದರೆ ಸೊ ನಿಮ್ಮ ಚಿಮ್ನಿ ಏನಂತಂದರೆ ಇಲ್ಲಿಗೆ ಬರುತ್ತೆ. ಸೊ 700 mm ಏನಂತಂದರೆ 700 to 750 mm ನೀವೇನಂದರೆ ಫ್ಲ್ಯಾಟ್ ಚಿಮ್ನಿನ ಫಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇನ್ಕ್ಲೈನ್ಡ್ ಚಿಮ್ನಿ ಆ್ಯಂಡ್ ಫ್ಲ್ಯಾಟ್ ಚಿಮ್ನಿ. ಸೊ ವೀಕ್ಷಕರೇ, ನೀವೆಲ್ಲ ಇಂಟೀರಿಯರ್ಸ್ ನೋಡ್ತಾ ಇದ್ದೀರ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಇಂಟೀರಿಯರ್ನ ಯಾವ ಥರ ಶಾರ್ಟ್ ಲಿಸ್ಟ್ ಮಾಡಬೇಕು, ಯಾರ ಕಡೆ ಹೋಗಬೇಕು ಅನ್ನೋದು ನಿಮಗೆ ತಲೆನೋವಾಗಿತ್ತಂದರೆ ಸೊ ನೀವೇನು ಮಾಡ್ಬೋದು ಅಂದರೆ ನೀವು 8660500045 ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸೊ ಡೈರೆಕ್ಟಾಗಿ ನೀವು ನನ್ನನ್ನು ರೀಚ್ ಮಾಡ್ಬೋದು. ಸೊ ಅದೇ ಥರ ಏನಂತಂದರೆ ನಿಮಗೆ ಒಳ್ಳೆ ಇಂಟೀರಿಯರ್ಸ್ ನಾನು ಆಫರ್ ಮಾಡಿಕೊಟ್ಟು ಪ್ಲಸ್ ಅದಕ್ಕೇನಂತಂದರೆ ಇನ್ಸ್ಟೆಂಟಾಗಿ ನಿಮಗೆ 10% ಡಿಸ್ಕೌಂಟ್ನ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇರೋರು ಅಥವಾ ಇಂಟೀರಿಯರ್ಸ್ ಯಾರು ನೋಡ್ತಾ ಇದ್ದರೆ ಸೊ ಅವರಿಗೆಲ್ಲ ನೀವೇನಂದರೆ ರೆಫರ್ ಮಾಡ್ಬೋದು. ಸೊ ರೆಫರಲ್ ಬೋನಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದೇ ಥರ ಏನಂತಂದರೆ ನೀವು ಇಂಟೀರಿಯರ್ಸ್ಗೆ ಅಪ್ರೋಚ್ ಮಾಡಿ ಸೊ ನಿಮ್ಮ ಏನೇ ಹೆಡ್ಡೇಕ್ ಇದ್ದು ನೀವು ದೂರ ಮಾಡ್ಕೊಳ್ಳಿ. ನಿಮಗೆ ಬೆಸ್ಟ್ ಡಿಸೈನು, ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ ಮತ್ತು ಒಳ್ಳೆ ಟೈಮ್ಲೈನಲ್ಲಿ ನಿಮಗೆ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು.